ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ವೆಲ್ನೆಸ್ ಸೆಂಟರ್, ನಿಸರ್ಗವನ ಶಿರ್ಸಿ. ಆತ್ಮೀಯ ವೀಕ್ಷಕರಿಗೆ, ಆತ್ಮೀಯ ಸಾಧಕರಿಗೆ ನಮ್ಮ ನಿಸರ್ಗಮನ ಯೂಟ್ಯೂಬ್ ಚಾನಲ್ಗೆ ಹೃದಯಪೂರ್ವಕ ಸ್ವಾಗತವನ್ನು ಹೇಳ್ತಾ, ಇವತ್ತು ಅನೇಕ ಮಹಿಳೆಯರು ಬೇಗನೆ ಅಂದರೆ 30-35ನೇ ವಯಸ್ಸಿನಲ್ಲೇ ಕೂಡ ಈ ಗರ್ಭಕೋಶವನ್ನು ತೆಗೆಸುವಂತಹ ಒಂದು ಅನಿವಾರ್ಯತೆಗೆ ಒಳಗಾಗಿದ್ದಾರೆ. ಅನೇಕರಿಗೆ 40-45 ವರ್ಷಕ್ಕೆ ತುಂಬ ಬ್ಲೀಡಿಂಗ್ ಆಗ್ತಾ ಇರುತ್ತೆ, ಇಲ್ಲ ಫೈಬ್ರಾಯ್ಡ್ ಇರುತ್ತೆ, ಗರ್ಭಕೋಶವನ್ನು ತೆಗೆಸಿಬಿಡ್ತಾರೆ. ಈ ಗರ್ಭಕೋಶವನ್ನು ಬೇಗನೆ ತೆಗೆಸೋದ್ರಿಂದಾಗಿ ಸಮಸ್ಯೆಗಳು ಉಂಟಾಗತ್ತೆ. ಅದರಿಂದಾಗಿ ಕೆಲವು ಸಮಸ್ಯೆಗಳು ಉಂಟಾಗತ್ತೆ, ಅದಕ್ಕೆ ಪರಿಹಾರನೂ ಕೂಡ ಇದೆ. ಈ ಒಂದು ಸಮಸ್ಯೆಯಲ್ಲಿ ಎಕ್ಸ್ಪರ್ಟ್ ಆಗಿರುವಂತಹ ಡಾಕ್ಟರ್ ವಿಷ್ಣು ಸತೀಶ್ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಸ್ವಾಗತಿಸೋಣ. ವೆಲ್ಕಮ್ ಸರ್. ಸೊ ಇವತ್ತಿನ ಸಂಚಿಕೆಯಲ್ಲಿ ಈ ಹಿಸ್ಟ್ರೆಕ್ಟಮಿ ಅಥವಾ ಈ ಗರ್ಭಕೋಶವನ್ನು ತೆಗೆದುಹಾಕೋದು, ಇದು ಆದ ನಂತರ ಆಗುವಂತಹ ಕಾಂಪ್ಲಿಕೇಶನ್ಸ್ ಏನು, ಅದನ್ನು ಪರಿಹರಿಸೋದು ಹೇಗೆ ಅನ್ನೋದನ್ನು ತಿಳ್ಕೊಳ್ಳೋಣ. ನಿಸರ್ಗಮನೆ ಶಿರ್ಸಿ ಕಳೆದ ಅನೇಕ ವರ್ಷಗಳಿಂದ ಕಾಡಿನ ಮಧ್ಯೆ, ಶಿರ್ಸಿಯಿಂದ ಒಂದು 4 ಕಿಲೋಮೀಟರ್ ಔಟ್ಸೈಡಲ್ಲಿ ಒಂದು ತೊರೆಯ ಪಕ್ಕದಲ್ಲಿ ಕಾಟೇಜಸನ್ನು ಹೊಂದಿ ಅನೇಕರಿಗೆ ಅತ್ಯಂತ ಉತ್ತಮವಾದ ಪ್ರಕೃತಿ ಚಿಕಿತ್ಸೆ, ಆಯುರ್ವೇದ ಚಿಕಿತ್ಸೆ, ಫಿಸಿಯೋಥೆರಪಿ ಇದನ್ನು ಕೊಡ್ತಾ ಬಂದಿದೆ. ಅನೇಕ ಕಷ್ಟಕರವಾದಂಥ ತೊಂದರೆಗಳನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡ್ತಾ ಬಂದಿದೆ. ಈ ಸಂದರ್ಭದಲ್ಲಿ ಡಾಕ್ಟರ್ ವಿಷ್ಣು ಅವರು ನಮ್ಮ ಅನೇಕ ಸಾಧಕರಿಗೆ ಬಂದು ಗೈಡೆನ್ಸ್ ಮಾಡಿ ಸಹಾಯ ಮಾಡ್ತಾ ಇದ್ದಾರೆ, ಆ ತೊಂದರೆಯನ್ನು ಸಂಪೂರ್ಣವನ್ನು ಕಡಿಮೆ ಮಾಡಲಿಕ್ಕೆ. ಸೊ ಇವತ್ತು ತಿಳ್ಕೊಳ್ಳೋಣ, ಈ ಒಂದು ಗರ್ಭಕೋಶವನ್ನು ಬೇಗನೆ ತೆಗೆದುಹಾಕೋದ್ರಿಂದಾಗಿ ಅಥವಾ ಗರ್ಭಕೋಶ ತೆಗೆದುಹಾಕಿದ ಮೇಲೆ ಆಗುವಂಥ ಕಾಂಪ್ಲಿಕೇಶನ್ಸ್ ಹಾಗೂ ಅದಕ್ಕೆ ಪರಿಹಾರವನ್ನು. ಡಾಕ್ಟ್ರೇ, ಈ ಹಿಸ್ಟೆಕ್ಟಮಿ ಕೆಲವರಿಗೆ ಈಗ 30-35 ವರ್ಷಕ್ಕೆ ಮಾಡಿಬಿಡ್ತಾರೆ. ಫೈಬ್ರಾಯ್ಡ್ ಇದೆ, ಇಲ್ಲ ತುಂಬ ಬ್ಲೀಡಿಂಗ್ ಆಗ್ತಾ ಇದೆ ಅಂಥ ಸಂದರ್ಭದಲ್ಲಿ. ಸೊ ಈಗ ಗರ್ಭಕೋಶವನ್ನು ತೆಗೆದ ಮೇಲೆ ಯಾವ ಥರ ತೊಂದರೆಗಳು ಉಂಟಾಗುತ್ತೆ? So most of the females thinks that after hysterectomy their hormone related problems are totally solved, but actually it is not like that. Even after hysterectomy or even after menopause, they still need certain hormones to be keep acting in the body. ಸೊ ಈ ಮುಟ್ಟು ನಿಂತ ನಂತರವೂ ಕೂಡ ಕೆಲವು ಹಾರ್ಮೋನ್ಗಳು ನಮಗೆ ಬೇಕಾಗುತ್ತೆ. Yes. So especially estrogen and progesterone. So women's estrogen and progesterone are the most common hormones. So after hysterectomy, some patients, what happens, the estrogen levels falls very very low, and they start getting quick arthritis tendency, joint pains. Sometimes they get seronegative arthritis. ಸೊ ಈ ಮುಟ್ಟು ನಿಂತ ಮೇಲೆ ಅಥವಾ ಗರ್ಭಕೋಶವನ್ನು ತೆಗೆದುಹಾಕಿದ ಮೇಲೆ ಈಸ್ಟ್ರೋಜನ್ ಲೆವೆಲ್ ತುಂಬ ಕಡಿಮೆ ಆಗಿಬಿಡುತ್ತೆ. ಸೊ ಈ ಈಸ್ಟ್ರೋಜನ್ ಲೆವೆಲ್ ಇಷ್ಟು ಕಡಿಮೆ ಆಗೋದ್ರಿಂದಾಗಿ ಅವರಲ್ಲಿ ಆರ್ಥ್ರೈಟಿಸು, ಜಾಯಿಂಟ್ ಪೇನ್ಗಳು, ಮೂಡ್ ಸ್ವಿಂಗು, ಈ ಥರ ತುಂಬ ತೊಂದರೆಗಳು ಉಂಟಾಗತ್ತೆ. ಸೊ ಅದ್ರ ಬಗ್ಗೆ ನಾವು ಚಿಂತನೆಯನ್ನು ಮಾಡೋಣ. So sir, estrogen mainly controls the calcium metabolism, calcium, vitamin D. So when the estrogen drops, automatically the calcium content from the bone just start washing out. That's why they quickly get joint pains. ಸೊ ಈ ಈಸ್ಟ್ರೋಜನ್ನು ಕ್ಯಾಲ್ಶಿಯಮನ್ನು ಮೆಟಬಾಲೈಸ್ ಮಾಡಿ ಅದನ್ನು ಅಬ್ಸಾರ್ಬ್ ಆಗುವಾಗ ಮಾಡುತ್ತೆ. ಸೊ ಈಸ್ಟ್ರೋಜನ್ ಕಡಿಮೆ ಆದಾಗ ಆಟೋಮೆಟಿಕ್ಕಾಗಿ ಕ್ಯಾಲ್ಶಿಯಂ ಸರಿಯಾಗಿ ಅಬ್ಸಾರ್ಬ್ ಆಗೋದಿಲ್ಲ. ಕ್ಯಾಲ್ಶಿಯಂ ಕಡಿಮೆ ಆದರೆ ನಿಮಗೆ ಸಮಸ್ಯೆಗಳು ಗೊತ್ತು, ಗಂಟು ನೋವುಗಳು ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ಈಸ್ಟ್ರೋಜನ್ ಕಡಿಮೆ ಆಗೋದ್ರಿಂದ ಈ ಕ್ಯಾಲ್ಶಿಯಂ ಡೆಫಿಷಿಯನ್ಸಿ ಮಹಿಳೆಯಲ್ಲಿ ಉಂಟಾಗುತ್ತೆ. And another main problem is dryness of the skin. If the estrogen goes low, they start getting so much dryness of the skin. Especially they get dryness in the private parts, genital region. So because of this, when the genital part gets so dry, they get repeated UTI. And they would start taking lots of antibiotics, but the main reason is because low estrogen leads to skin dryness, and that's why they are getting lots of ಸೊ ಈಸ್ಟ್ರೋಜನ್ ಕಡಿಮೆ ಆಗೋದ್ರಿಂದಾಗಿ ಸ್ಕಿನ್ ಡ್ರೈ ಆಗುವಂಥದ್ದು ಹಾಗೂ ಪ್ರೈವೇಟ್ ಪಾರ್ಟಲ್ಲಿ ಆ ಒಂದು ಡ್ರೈನೆಸ್ ಆಗುವಂಥದ್ದು. ಸೊ ಇದರಿಂದಾಗಿ ಇನ್ಫೆಕ್ಷನ್ ಆಗಿದೆ ಅಂತ ಅಂದ್ಕೊಂಡು ಆ್ಯಂಟಿಬಯೋಟಿಕ್ ತೆಗೆದುಕೊಂಡು ಮತ್ತು ಕೇಸು ತೊಂದರೆ ವರ್ಸನ್ ಆಗುತ್ತೆ. ಸೊ ಹಾಗಾಗಿ ಅಲ್ಲಿ ನಾವು ಈಸ್ಟ್ರೋಜನನ್ನು ಸಪ್ಲೈ ಮಾಡಲಿಕ್ಕೆ ಹೇಗೆ ಸಾಧ್ಯ ಅನ್ನೋದನ್ನು ಥಿಂಕ್ ಮಾಡಬೇಕೇ ಹೊರತು ನಾವು ಆ್ಯಂಟಿಬಯೋಟಿಕ್ ತೆಗೆದುಕೊಳ್ಳೋದು, ಆ್ಯಂಟಿ ಫಂಗಲ್ ಕ್ರೀಮ್ ಹಚ್ಕೊಳ್ಳೋದ್ರಿಂದಾಗಿ ಪ್ರಯೋಜನ ಆಗೋದಿಲ್ಲ. Yes. And one more thing is thinning of the hair. Most of the females, very commonly they complain their hair start getting thin and severe hair fall. That's again related to this estrogen deficiency. ಸೊ ಈ ಒಂದು ಗರ್ಭಕೋಶವನ್ನು ತೆಗೆದ ನಂತರ ಈಸ್ಟ್ರೋಜನ್ ಲೆವೆಲ್ ಕಡಿಮೆ ಆಗಿಬಿಡುತ್ತೆ, ಅಥವಾ ಮೆನಪಾಸ್, ಈ ಮುಟ್ಟು ನಿಂತ ನಂತರ ಈಸ್ಟ್ರೋಜನ್ ಲೆವೆಲ್ ಕಡಿಮೆ ಆಗುತ್ತೆ. ಕೂದಲು ತುಂಬ ತೆಳ್ಳಗಾಗಿದೆ, ಕೂದಲು ತುಂಬ ಉದುರ್ತಾ ಇದೆ ಅನ್ನುವಂಥ ಒಂದು ಕಾಮನ್ ಸಮಸ್ಯೆಯನ್ನು ಹೇಳ್ತಾರೆ. ಸೊ ಅದು ಕೂಡ ಈ ಈಸ್ಟ್ರೋಜನ್ ಕಡಿಮೆ ಆಗಿರೋದ್ರಿಂದಾಗಿ ಕೂದಲು ತುಂಬ ಕಡಿಮೆ ಆಗಿಬಿಡುತ್ತೆ, ಕೂದಲು ಉದುರೋದು ಹೆಚ್ಚಾಗ್ತಾ ಹೋಗುತ್ತೆ. ಅದಕ್ಕೂ ಕೂಡ ನಾವು ಈಸ್ಟ್ರೋಜನ್ನ ಸಪ್ಲೈ ಮಾಡಬೇಕಾಗತ್ತೆ.
So this many things was about estrogen. Now we will speak about progesterone. Many people do not even think about progesterone after hysterectomy or even after menopause. ಓಕೆ, ಈ ಗರ್ಭಕೋಶ ತೆಗೆದ ನಂತರ ಪ್ರೊಜೆಸ್ಟ್ರಾನ್ ಅನ್ನುವಂಥ ಒಂದು ಹಾರ್ಮೋನ್ ಕೂಡ ತುಂಬ ಕಡಿಮೆ ಆಗುತ್ತೆ. ಅದ್ರ ಬಗ್ಗೆ ನಾವು ಥಿಂಕ್ ಮಾಡ್ತಾ ಇರೋದಿಲ್ಲ. ಪ್ರೊಜೆಸ್ಟ್ರಾನ್ ಬಗ್ಗೆ ಈಗ ನಾವು ಚಿಂತನೆ ಮಾಡೋಣ. So when they got very deficient in progesterone, most common symptom that they see is they get anxiety attacks and insomnia. That's the most common. ಇನ್ಸೋಮ್ನಿಯಾ ಮತ್ತು Anxiety attacks. ಆಂಗ್ಸೈಟಿ. Yes. ಓಕೆ ಓಕೆ. So the ಸೊ ಪ್ರೊಜೆಸ್ಟ್ರಾನ್ ಕಡಿಮೆ ಆದಾಗ ಸಾಮಾನ್ಯವಾಗಿ ಆಂಗ್ಸೈಟಿ, ಸ್ಟ್ರೆಸ್ಸು, ಟೆನ್ಷನ್ನು, ವರಿ ಆಗುವಂಥದ್ದು ಜಾಸ್ತಿ ಆಗುತ್ತೆ. ಈ ಹಾಟ್ ಫ್ಲಶಸ್ ಆಗುತ್ತೆ, ಮುಟ್ಟು ನಿಂತ ಮೇಲೆ ಜೀವನನೇ ಬೇಡ ಅನಿಸುತ್ತೆ, ನೆಗೆಟಿವ್ ಥಾಟ್ಸ್ ಬರುತ್ತೆ, ಈ ಥರ ಆಗ್ತಾ ಹೋಗುತ್ತೆ. ಸೊ ಇದಕ್ಕೆ ಒಂದು ಮುಖ್ಯವಾದ ಕಾರಣ ಈ ಪ್ರೊಜೆಸ್ಟ್ರಾನ್ ಕಡಿಮೆ ಆಗುವಂಥದ್ದು. ಹಾಗೂ ನಿದ್ರಾಹೀನತೆ. ಅನೇಕ ಮಹಿಳೆಯರಲ್ಲಿ ಮುಟ್ಟು ನಿಂತ ಮೇಲೆ, ಗರ್ಭಕೋಶವನ್ನು ತೆಗೆದ ಮೇಲೆ ನಿದ್ರಾಹೀನತೆ ಕಂಡುಬರುತ್ತೆ. ಸೊ ಈ ನಿದ್ರಾಹೀನತೆಗೂ ಕೂಡ ಪ್ರೊಜೆಸ್ಟ್ರಾನ್ ಕಡಿಮೆ ಆಗಿರೋದೇ ಒಂದು ಮುಖ್ಯವಾದ ಕಾರಣ. So these are the complication or main symptoms that they generally tell. ಇದು ಸಾಮಾನ್ಯವಾದಂಥ ಗುಣಲಕ್ಷಣಗಳು. ಈ ಒಂದು ಗರ್ಭಕೋಶವನ್ನು ಬೇಗನೆ ತೆಗೆಸೋದ್ರಿಂದ ಅಥವಾ ಮುಟ್ಟು ಬೇಗನೆ ನಿಂತಿರೋದ್ರಿಂದ ಎಲ್ಲರಲ್ಲೂ ಅಂತ ಅಲ್ಲ, ಕೆಲವು ಮಹಿಳೆಯರಲ್ಲಿ ಆಗುವಂಥ ಕಾಂಪ್ಲಿಕೇಶನ್ಸು ಅಥವಾ ಗುಣಲಕ್ಷಣಗಳು. So now we need to naturally, if we can stimulate these hormones in the body, we will be able to overcome most of ಸೊ the symptoms. ಪ್ರಕೃತಿದತ್ತವಾಗಿ ನೈಸರ್ಗಿಕವಾಗಿ ಈ ಒಂದು ಈಸ್ಟ್ರೋಜನ್ ಹಾಗೂ ಪ್ರೊಜೆಸ್ಟ್ರಾನ್ನ ದೇಹಕ್ಕೆ ನೀಡೋದ್ರಿಂದಾಗಿ ಈ ಎಲ್ಲ ಸಮಸ್ಯೆಗಳು ನಾವೇನು ಲಿಸ್ಟ್ ಔಟ್ ಮಾಡಿದ್ದೇವಲ್ಲ, ಈ ಸಮಸ್ಯೆಗಳನ್ನು ಹತೋಟಿ ಮಾಡಲಿಕ್ಕೆ ಸಾಧ್ಯ ಇದೆ ಆತ್ಮೀಯರೇ. So mainly we focus on three things to fix this kind of issue. First thing is adding more phytoestrogen. They are natural form of estrogen which benefits our body. So we can include more of phytoestrogen in our diet, especially flax seeds. Huge source of phytoestrogen. ಸೊ ಭಾಳ ಉತ್ತಮವಾದ ಮಾರ್ಗ ಇದೆ. ಫೈಟೋ ಈಸ್ಟ್ರೋಜನ್, ಈಸ್ಟ್ರೋಜನ್ನ ಮಿಮಿಕ್ ಮಾಡುವಂತಹದ್ದೇ ಒಂದು ಅಂಶ ಇರುವಂತಹ ಫೈಟೋ ಈಸ್ಟ್ರೋಜನ್ ಕೆಲವು ಆಹಾರಗಳಲ್ಲಿದೆ. They ಆ are ಆಹಾರವನ್ನು good ಸೇವಿಸೋದ್ರಿಂದ estrogen, so it doesn't harm the body. ಓಕೆ. ಸೊ ಇದು ಯಾವುದೇ ಸೈಡ್ ಇಫೆಕ್ಟ್ ಇಲ್ಲದೇ ನಿಮಗೆ ನ್ಯಾಚುರಲ್ ಆಗಿ ಈಸ್ಟ್ರೋಜನ್ನ ಒದಗಿಸ್ಕೊಡುತ್ತೆ. ಸೊ ಹಾಗಾಗಿ ಅಗಸೆ ಬೀಜವನ್ನು ಹುರಿಯೋದಲ್ಲ, ಹಸಿ ಅಗಸೆ ಬೀಜವನ್ನು ನೀವು ಬಿಸಿಲಲ್ಲಿ ಒಣಗಿಸಿ ಪುಡಿ ಮಾಡಿ ಇಟ್ಕೋಬೇಕು. ಸೊ ಆ ಒಂದು ಅಗಸೆ ಬೀಜವನ್ನು 1 ಅಥವಾ 2 ಚಮಚವನ್ನು 1 ಗ್ಲಾಸ್ ಮಜ್ಜಿಗೆಗೆ ಹಾಕಿ ಕುಡಿಯೋದ್ರಿಂದಾಗಿ ಅಗಸೆ ಮಜ್ಜಿಗೆ ಅಂತ ಫೇಮಸ್ ಆಗಿದೆ. ಅದು ಖಂಡಿತವಾಗಿ ನಿಮ್ಮ ಈಸ್ಟ್ರೋಜನ್ ಲೆವೆಲ್ನ ನಾರ್ಮಲ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಈ ಎಲ್ಲ ಗುಣಲಕ್ಷಣಗಳು ಕಡಿಮೆ ಆಗಲಿಕ್ಕೆ ಅನುಕೂಲ ಮಾಡಿಕೊಡುತ್ತೆ. ನಿಮ್ಮ ಟೋಟಲ್ ಆರೋಗ್ಯ ಇಂಪ್ರೂವ್ ಆಗುತ್ತೆ. ಭಾಳ ಸಿಂಪಲ್ಲು, ಅಗಸೆ ಬೀಜದ ಒಂದು ಮಜ್ಜಿಗೆಯನ್ನು ಮಾಡಿ ಕುಡಿಯುವಂಥದ್ದು. Yes. ಓಕೆ. And next part, it's about maintaining the adrenal gland, because after menopause or hysterectomy procedure, the hormone formation role is taken by our adrenal glands. It's a small gland situated on top of the kidney. So if we can maintain or control the adrenal gland function, we can naturally again stimulate. ಅಡ್ರಿನಲ್ ಗ್ಲ್ಯಾಂಡ್ಸನ್ನು ಸ್ಟಿಮ್ಯುಲೇಟ್ ಮಾಡಬೇಕು. Yes, control and stimulate the production function of the adrenal gland. ಅಡ್ರಿನಲ್ ಗ್ಲ್ಯಾಂಡನ್ನು ಸರಿಯಾಗಿ ಕೆಲಸ ನಿರ್ವಹಿಸಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಅದು ಹೇಗೆ ಸಾಧ್ಯ? Ashwagandha. There is a wonderful herb in Ayurveda called as ashwagandha. It's called as adaptogenic herb. It's a wonder drug in Ayurveda, which helps to perform the adrenal function better. Which in turn. ಸೊ ಅಶ್ವಗಂಧ ಎಕ್ಸ್ಟ್ರಾಕ್ಟದ ಮಾತ್ರೆಗಳು ಬೇಕಾದರೂ ಸಿಗುತ್ತೆ. ನಾವು ಕೂಡ ಸ್ಟ್ರೆಸ್ ಏಡ್ ಅಂತ ಒಂದು ಮಾಡಿದ್ದೀವಿ. ಆ ಸ್ಟ್ರೆಸ್ ಏಡಲ್ಲಿ ಈ ಒಂದು ಎಕ್ಸ್ಟ್ರಾಕ್ಟನ್ನು ಹಾಕಿದ್ದೀವಿ. ಸೊ ಅಶ್ವಗಂಧವನ್ನು ಡೈಲಿ ತೆಗೆದುಕೊಳ್ಳೋದ್ರಿಂದಾಗಿ ಖಂಡಿತವಾಗಿ ಈ ಅಡ್ರಿನಲ್ ಗ್ಲ್ಯಾಂಡ್ಸ್ ಆರೋಗ್ಯವನ್ನು ಇಂಪ್ರೂವ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ಬಿಡುಗಡೆ ಆಗುವಂಥ ಹಾರ್ಮೋನ್ಸನ್ನು ಸಾಕಷ್ಟು ಪ್ರಮಾಣದಲ್ಲಿ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ತನ್ಮೂಲಕ ನಮಗೆ ಸಹಾಯ ಆಗುತ್ತೆ. Yes. And the last thing, fats. Eating good fat in the diet, because hormones forms from the fat. So if we don't have good fats in our diet, automatically the hormone production does not happen well. ಸೊ ಕೊನೆಯ ಹಾಗೂ ಭಾಳ ಪ್ರಮುಖವಾದ ವಿಷಯ ಅಂದರೆ ಗುಡ್ ಫ್ಯಾಟ್. ಗೋಡಂಬಿ, ಬಾದಾಮಿ, ಪಿಸ್ತಾ, ವಾಲ್ನಟ್, ಬಡವರ ಬಾದಾಮಿ, ಶೇಂಗಾವನ್ನು ಬೇಯಿಸಿ ತಿನ್ನುವಂಥದ್ದು. ಹಾಗೆಯೇ ಹಾಲು, ತುಪ್ಪ, ಬೆಣ್ಣೆ, ಪನ್ನೀರ್, ಚೀಸ್, ತೆಂಗಿನಕಾಯಿಯ ಹಾಲು, ತೆಂಗಿನಕಾಯಿ ಎಣ್ಣೆ, ತೆಂಗಿನಕಾಯಿಯ ಒಂದು ಎಲ್ಲ ಉತ್ಪನ್ನಗಳು. ಸೊ ಇದೆಲ್ಲವೂ ಕೂಡ ಒಳ್ಳೆಯ ಕೊಬ್ಬನ್ನು ನಮಗೆ ಕೊಡುತ್ತೆ, ಒಮೆಗಾ 3. ಸೊ ಒಳ್ಳೆಯ ಕೊಬ್ಬನ್ನು ಕೊಡೋದ್ರಿಂದಾಗಿ ಇದು ನಮಗೆ ತುಂಬಾ ಅನುಕೂಲ ಮಾಡಿಕೊಡುತ್ತೆ. ಈ ನ್ಯಾಚುರಲ್ ಆಗಿ ಹಾರ್ಮೋನನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಈ ಗುಡ್ ಫ್ಯಾಟು ಸಹಾಯ ಮಾಡುತ್ತೆ. Yes. So these are the three main tricks that we can add for people who had done the hysterectomy procedure or after menopause who suffer from this symptom. ಸೊ ಮುಟ್ಟು ನಿಂತ ನಂತರ ಹಾಗೂ ಗರ್ಭಕೋಶವನ್ನು ತೆಗೆದ ನಂತರ ನೀವು ಈ ಉಪಾಯಗಳನ್ನು ಮಾಡಿದರೆ ಖಂಡಿತವಾಗಿ 100ಕ್ಕೆ 100ರಷ್ಟು ನಿಮಗೆ ಆ ಒಂದು ಸಿಂಪ್ಟಮ್ಸ್ ನಿಧಾನವಾಗಿ 2-3 ತಿಂಗಳ ನಾವು ಹೇಳಿದ ಉಪಾಯಗಳನ್ನು ಮಾಡ್ತಾ ಬನ್ನಿ. ಖಂಡಿತವಾಗಿ ನಿಮಗೆ
ಆ ಗುಣಲಕ್ಷಣಗಳು, ಆ ಒಂದು ಸಿಂಪ್ಟಮ್ಸು ಕಡಿಮೆ ಆಗ್ತಾ ಬರುತ್ತೆ. ಸರಿಯಾಗಿ ನಿದ್ದೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಸ್ಟ್ರೆಸ್ಸು ಆ್ಯಂಗ್ಸೈಟಿ ಕಡಿಮೆ ಆಗುತ್ತೆ, ಹಾಟ್ ಫ್ಲಶಸ್ ಆಗೋದು ಕಡಿಮೆ ಆಗುತ್ತೆ, ಬೋನೆಲ್ಲ ವೀಕ್ ಆಗೋದು, ಜಾಯಿಂಟ್ ಪೇನ್ ಆಗೋದು ಕಡಿಮೆ ಆಗುತ್ತೆ. ಹೀಗೆ ಬದಲಾವಣೆಯ ಒಂದು ದೇಹದಲ್ಲಿ ಸಂಪೂರ್ಣ ಬದಲಾವಣೆ ಕಂಡು ಬರ್ತಾ ಹೋಗುತ್ತೆ. ಹಾಗಾಗಿ ಇಲ್ಲಿ ಮೂಲ ಕಾರಣವನ್ನು ಕಂಡುಹಿಡಿಯೋದು ಭಾಳ ಮುಖ್ಯ. ಡಾಕ್ಟರ್ ವಿಷ್ಣು ಅವರು ಮೂಲ ಕಾರಣವನ್ನು ಕಂಡುಹಿಡಿದಿದ್ದಾರೆ. ಒಂದು ಸಲ ಕಾರಣ ಕಂಡುಹಿಡಿದ್ರೆ ಆಮೇಲೆ ಚಿಕಿತ್ಸೆ ಸುಲಭ. ಸೊ ಚಿಕಿತ್ಸೆಯನ್ನು ಕೂಡ ನಾವು ಹೇಳಿದ್ದೇವೆ. ಸೊ ಹೀಗೆ ಕಾರಣ ಹಾಗೂ ಚಿಕಿತ್ಸೆ ಇದನ್ನು ನಾವು ಮಾಡ್ತಾ ಬಂದಾಗ ನೈಸರ್ಗಿಕವಾದ ಪರಿಹಾರ ಸಿಗಲಿಕ್ಕೆ ಸಾಧ್ಯ. ಯಾವುದೇ ಖರ್ಚಿಲ್ಲ, ಸೊ ಮನೆಯಲ್ಲೇ ಮಾಡ್ಕೊಳ್ಳುವಂಥದ್ದು, ಜೊತೆಗೆ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ, ಜೊತೆಗೆ ಸಂಪೂರ್ಣವಾಗಿ ಕಡಿಮೆ ಆಗುವಂಥದ್ದು. ಸೊ ಈ ಉಪಾಯಗಳನ್ನು ನಾವು ಪಾಲಿಸಿ ಅನ್ನುವಂಥ ವಿನಂತಿಯನ್ನು ಮಾಡ್ತಾ, ಡಾಕ್ಟರ್ ವಿಷ್ಣು ಅವರು ಇಲ್ಲಿವರೆಗೆ ಬಂದು ನಮಗೆ ಮಹಿಳೆಯಲ್ಲಿ ತುಂಬ ಕಾಮನ್ ಆಗಿರುವಂತಹ ಈ ಒಂದು ಮೆನೋಪಾಸ್ ಆದಮೇಲೆ ಆಗುವಂಥ ಸಮಸ್ಯೆಗಳು ಹಾಗೂ ಹಿಸ್ಟೆಕ್ಟಮಿ ಅಥವಾ ಗರ್ಭಕೋಶವನ್ನು ತೆಗೆದ ನಂತರ ಆಗುವಂತಹ ಸಮಸ್ಯೆಗಳು, ಅದರ ಗುಣಲಕ್ಷಣಗಳು ಹಾಗೂ ಅದಕ್ಕೆ ಪರಿಹಾರವನ್ನು ಸೂಚಿಸಿದ್ದೀರಾ. ನಿಮಗೂ ಕೂಡ ತುಂಬ ಧನ್ಯವಾದಗಳು. ತಮಗೂ ವಂದನೆಗಳು. ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಒತ್ತಿ, ನಿಮಗೆ ನೋಟಿಫಿಕೇಷನ್ ಬರುತ್ತೆ. ದಿನ ಹೊಸ ವಿಷಯಗಳನ್ನು ನಿಮಗೆ ತಲುಪಿಸ್ತೇವೆ. ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ ಕೆಳಗೆ ಬರ್ತಾ ಇರುವಂಥ ನಂಬರಿಗೆ ಕರೆ ಮಾಡಿ. ಬೆಳಗಿಂದ ಸಾಯಂಕಾಲದವರೆಗೆ ನಮ್ಮ ವೈದ್ಯರು ರೆಡಿ ಇದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾ ತಮಗೆಲ್ಲರಿಗೂ ವಂದನೆಗಳು.